ಗ್ರೆಗೋರಿ ಡಿ ಅಲ್ಮೇಡಾ, ವಿಶೇಷ ಆಮಂತ್ರಿತ ಸದಸ್ಯರಾದ ಹರೀಶ್ ಪೂಜಾರಿ ಗೋಕರ್ಣಿ, ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ, ಚಂದ್ರಶೇಖರ್ ಆರ್ ಬೆಳ್ಚರ, ಸುಧಾಕರ್ ಉಚ್ಚಿಲ್, ಮಾಜಿ ಉಪಾಧ್ಯಕ್ಷ ಸದಾನಂದ ಡಿ ನಾಯಕ್ ಸೇರಿದಂತೆ ಸದಸ್ಯರು ಹಾಜರಿದ್ದರು. ಉಪಾಧ್ಯಕ್ಷ ಡಾಕ್ಟರ್ ಶಿವಮುಡಿಗೆರೆ ಸ್ವಾಗತಿಸಿದರು. ಸಾಲೆಯ ಗತವಾರ್ಷಿಕ ಮಹಾಸಭೆಯ ವರದಿಯನ್ನು ಸಭೆಯ ಮುಂದಿಟ್ಟಿದ್ದಾರೆ. ಸಮಾಜದ ಆಗು ಹೋಗುಗಳ ಎಲ್ಲಾ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಹೋಗುವ ಧೀಮಂತರು, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಾವಲುಗಾರರಾದ ಪತ್ರಕರ್ತರು ಸಮಾಜದ ಧ್ವನಿಯಾಗಿದ್ದಾರೆ. ಆದ್ದರಿಂದ ಪತ್ರಕರ್ತರ ಆದಷ್ಟು ಮಾಡಿದ್ದಾರೆ. ಇನ್ನು ಕುಸುಮ ಮೇಡಮ್ ಈಗ ನಮ್ಮ ಅಧ್ಯಕ್ಷರಿದ್ದಾರೆ. ಅವರಿಂದ ನಮಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಅವರು ತಿಳ್ಕೊಂಡು ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಅವರಿಗೆ ನಾನು ಕರೆ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡೆ. ಯಾಕಂದರೆ 18-19 ವರ್ಷದ ಮೊದಲು ಅವರ ಒಂದು ಪ್ರೇರಣೆ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೇವೆ ಅನ್ನುವ ಅಭಿಮಾನ ನಮಗೆ ಇದೆ. ಅದಕ್ಕಾಗಿ ಮತ್ತು ನಮ್ಮ ಅಧ್ಯಕ್ಷರು ಜಿ ಪಿ ಮೇಡಮ್ ಅವರು ಹೇಳಿದರು, ಈಗ ರೋಡ್ಸ್ ಇಲ್ಲದಿದೆ ನನ್ನ ಸಂಘ ನನ್ನ ಸಂಸ್ಥೆ ಅಲ್ಲವೇ ಅಲ್ಲ, ಇದು ನಿಮ್ಮ ಎಲ್ಲರ ಸಂಸ್ಥೆ. ಅಟ್ರಾಕ್ಷನ್ ಅದೇ ರೀತಿ ಒಳ್ಳೆ ಕೆಲಸ ಮಾಡುವ ನಮ್ಮ ಪತ್ರಕರ್ತರ ಸಂಘಕ್ಕೆ ಶುಭಾಶಯ. ಇಬ್ಬರು ಮಹಿಳೆಯರ ಮುಖಾಂತರ ಸಪೋರ್ಟೆಡ್ ಆಲ್ ಅದರ್ ಕಮಿಟಿ ಮೆಂಬರ್ಸ್ ನಾವು ಮುಂದೆ ಹೋಗೋದು ಹೇಳಿಕೊಳ್ಳುತ್ತಾ ಈ ಒಂದು ಅವಕಾಶಕ್ಕೆ ತಗ್ಗಿಸ್ತೇನೆ. ನಮ್ಮ ಸಂಘದಲ್ಲಿ ನಮ್ಮ ದೇಶದ ಕಾನೂನು ಪ್ರಕಾರ ಒಂದು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡ್ಬೇಕಾದ್ರೆ ಒಂದು 18 ವರ್ಷ ತುಂಬಬೇಕಾಗುತ್ತೆ. ನಮ್ಮ ಸಂಘಕ್ಕೆ ಈಗ 18 ವರ್ಷ ತುಂಬಿದೆ. ಸಮಾಜದ ನಮ್ಮ ಈ ಕನ್ನಡಿಗ ಪತ್ರಕರ್ತರ ಸಂಘದ ಕೆಲವು ಮುಖ್ಯ ಕಾರ್ಯಕ್ರಮಗಳ ಬಗ್ಗೆ ನಾವು ಹೇಳಲೇಬೇಕಾಗ್ತದೆ. ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಸಮಾಜದ ಸಾಧಕರಲ್ಲಿ ಓರ್ವರನ್ನ ನಾವು ಗೌರವಿಸುವಂತಹ ಕಾರ್ಯವನ್ನು ಈ ಸಂಘವು ಮಾಡ್ತಾ ಬಂದಿದೆ. ಮಾಧ್ಯಮ ರಂಗದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಹಿರಿಯ ಸಾಧಕ ಪತ್ರಕರ್ತರನ್ನು ಗುರುತಿಸಿ ಅವರಿಗೆ ಶ್ರೀ KT ವೇಣುಗೋಪಾಲ್ ಕಪಸಮ ರಾಷ್ಟ್ರೀಯ ಮಾಧ್ಯಮ ಶ್ರೀ ಪ್ರಶಸ್ತಿಯನ್ನು ಸಂಘವು ವರ್ಷಗಳನ್ನು ಪೂರೈಸಿದೆ ಎನ್ನುವುದಕ್ಕೆ ಸಂತೋಷವಾಗುತ್ತದೆ. ಸಂಘದ ಆರಂಭದ ಅಧ್ಯಕ್ಷರಾಗಿ ಚಂದ್ರಶೇಖರ ಪಾಲತ್ತಾಡಿ ಮತ್ತು ಕೊಡುಗೆಯನ್ನು ನೀಡಿದ್ದಾರೆ ಎನ್ನುವುದಕ್ಕೆ ಸಂತೋಷವಾಗುತ್ತಿದೆ. ಈ ಅವಧಿಯಲ್ಲಿ ಸಂಘವು ತನ್ನ ವಿವಿಧ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದು ಕೇವಲ ಮಹಾರಾಷ್ಟ್ರವಲ್ಲದೆ ಹೊರ ರಾಜ್ಯದಲ್ಲಿ ಕೂಡ ತನ್ನ ಗುರುತನ್ನು ಸ್ಥಾಪಿಸಿಕೊಂಡಿದೆ. ಸಂಘವು ಇಷ್ಟು ವರ್ಷ ಮುಂಬೈಯನ್ನು ಕಟ್ಟಿದವರಲ್ಲಿ ಕನ್ನಡಿಗರೇ ಬಹುಪಾಲು 50% ಹೆಚ್ಚು. ಅದರಲ್ಲೂ ಕರಾವಳಿ ಭಾಗದ ಜನರ ಪಾತ್ರ ಅತ್ಯಂತ ಹಿರಿದು ಅನ್ನುವಂಥ ಒಂದು ಮಾತಿದೆ. ಅದು ನಿಜ ಕೂಡ. ಇದು ಅನೇಕ ಕಡೆ ಪದೇ ಪದೇ ನೆನಪಾಗ್ತಾರೆ ಇರುತ್ತೆ. ನಾನಾ ಕಾರಣಕ್ಕಾಗಿ ಉದ್ಯೋಗವನ್ನು ಅವಲಂಬಿಸಿ ಇಲ್ಲಿ ಬಂದಿರುವಂಥ ಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ. ನಾನು ನಿನ್ನೆ ವಿಮಾನ ಇಳಿದ ತಕ್ಷಣ ಇಲ್ಲಿ ಹೋಟೆಲಿಗೆ ಬಂದಾಗ ನಾನು ನಮ್ಮ ಮನೆಯವ್ರ ಜೊತೆ ಮಾತನಾಡ್ಕೊಂಡ್ಬಂದೆ. ಇಲ್ಲಿ ಅನೇಕ ಕಡೆ ಕನ್ನಡಿಗರಿದ್ದಾರೆ. ವಿಶೇಷವಾಗಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದವರು ಹೋಟೆಲ್ ಉದ್ಯಮಗಳಲ್ಲಿ ಅಥವಾ ಬೀದಿ ಬದಿಯ ಸೆಲೆಬ್ರೇಷನ್ ಆಫ್ ಜರ್ನಲಿಸ್ಟ್ ಡೇ. It is your day today. You have to celebrate Journalist Day. I don't think KT ವೇಣುಗೋಪಾಲ್ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ GN ಮೋಹನ್ ಅವರಿಗೆ ಸಂಘದ ಪರವಾಗಿ ಹಾರ್ದಿಕ ಅಭಿನಂದನೆಗಳು, ಅಭಿವಂದನೆಗಳು. ಪತ್ರಿಕೋದ್ಯಮ ಇದೆಯಲ್ಲ, ಅದು ನಮಗೆ ಮುಂಬೈಯನ್ನು ನೋಡುವ ಒಂದು ಕಿಟಕಿಯನ್ನು ದೊರಕಿಸಿಕೊಡ್ತದೆ.
ಅಂತೇಳಿ. ಸೊ ಆ ಕಿಟಕಿಯ ಮೂಲಕವೇ ಇವತ್ತು ಎಷ್ಟೋ ಜನ, ಎಷ್ಟೋ ರಾಜ್ಯಗಳು ನೋಡ್ತಾ ಇದೆ ಮುಂಬೈಯನ್ನು ಅಂತ ನನಗನ್ನಿಸ್ತದೆ. ಸೊ ಇಂತಹ ಕನ್ನಡಿಗ, ಮುಂಬೈನ ಕನ್ನಡಿಗ ಪತ್ರಕರ್ತರು, ಮಹಾರಾಷ್ಟ್ರದ ಕನ್ನಡಿಗ ಪತ್ರಕರ್ತರಿಂದ ನನಗೆ ಪ್ರಶಸ್ತಿ ಸಿಗ್ತಾ ಇದೆ ಅನ್ನೋದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. KT ವೇಣುಗೋಪಾಲ್ ಅವರು ನಿಮಗೆ ತೀರಾ ಪರಿಚಿತರೇ. ಸೊ ಹಾಗಾಗಿ ಅವರ ಹೆಸರಲ್ಲಿ ಪ್ರಶಸ್ತಿ ತಗೊಳ್ಳೋದಿದೆಯಲ್ಲ, ಅದು ಕೂಡ ನನಗೆ ಸಂತೋಷನೇ. ಯಾಕೆಂತಂದರೆ ತರಂಗವನ್ನು ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಹುಟ್ಟಿ ಹಾಕಿದಾಗ ನಾನು ಆಗ ತಾನೇ ಪದವಿಯನ್ನು ಮುಗಿಸಿ ಪತ್ರಿಕೋದ್ಯಮದ ಒಂದು ಹೊಸ ಪ್ರಯೋಗ ಸ್ವಾತಿ ಸಿಂಡಿಕೇಟ್ಸ್ ಅಂತ ಮಾಡಿದೆ, ಫೀಚರ್ ಸಿಂಡಿಕೇಟ್. ಸೊ ಆ ಸಂದರ್ಭದಲ್ಲಿ ನನ್ನನ್ನು ಹುಡುಕಿಕೊಂಡು ಬಂದಂತಹ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ನನಗೆ ಪರಿಚಯ ಮಾಡಿಕೊಟ್ಟಿದ್ದು. ಎಲ್ಲರೂ ರಿಪೇರಿಗಾಗುವ ರೀತಿಯಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮನೆಯನ್ನು ಹೇಗೆ ನಿಭಾಯಿಸಬಹುದು ಹಾಗೆ ಸಂಘವನ್ನು ನಿಭಾಯಿಸಿದ್ದಾರೆ. ಅವರಿಗೆ ಮಾಡಿ ನಮ್ಮೊಂದಿಗೆ ಹಂಚಿಕೊಂಡಿರುವುದು ಪತ್ರಿಕೋದ್ಯಮದ ಬಗ್ಗೆ ತಮ್ಮ ಶಿಸ್ತು, ಬದ್ಧತೆ, ಸಮಕಾಲೀನ ಚಿಂತನೆಗೆ ಕೃತಜ್ಞತೆಗಳು ಸರ್. ಮತ್ತೊಮ್ಮೆ ತಮಗೆ ವಂದನೆ ಮತ್ತು ಅಭಿನಂದನೆಗಳು. ಪತ್ರಕರ್ತ ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೇವೆ. ವೇದಿಕೆಯ ಮುಂದಿರತಕ್ಕಂಥ ಎಲ್ಲ ನನ್ನ ಪತ್ರಕರ್ತ ಬಂಧುಗಳಿಗೂ ಪತ್ರಕರ್ತ ದಿನಾಚರಣೆಗಳ ಶುಭಾಶಯಗಳು. ಇವರು ನಮ್ಮ ಸ್ನೇಹಿತ ಕೂಡ, ಜೊತೆಗೆ ನಮ್ಮ ಪತ್ರಕರ್ತ ಕೂಡ. ಅಭಿನಂದನೆಗಳು ನಮ್ಮ ದಂಪತಿಗೆ. ಮಾಧ್ಯಮಶ್ರೀ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರಾದಂತಹ GN ಮೋಹನ್, ನಮ್ಮ ಮುಂಬೈಯಲ್ಲಿ ಡಾಕ್ಟರ್ GN ಉಪಾಧ್ಯಾಯ ಅಂದ್ರೆ ಮುಂಬೈ ಯೂನಿವರ್ಸಿಟಿಯಲ್ಲಿ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಮೊದಲಿಗೆ ಇವರ ಹೆಸರು ಕೇಳುವಾಗ GN ಮೋಹನ್ ಅಂತ ಹೇಳುವಾಗ GN ಉಪಾಧ್ಯಾಯರವರ ಹೆಸರು ನೆನಪಾಯಿತು. GN ಈ ಪ್ರಶಸ್ತಿಯು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ. ಒಬ್ಬ ಅರ್ಹ ವ್ಯಕ್ತಿಯ ಕೈಗೆ ಹೋಗಿ ಆ ಪ್ರಶಸ್ತಿಗೆ ಇಂದು ಬಂಗಾರದ ಗರಿ ಮೂಡಿದೆ ಅಂತ ಹೇಳಬೇಕು. ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ, GN ಮೋಹನ್ ರಂತಹ ಒಬ್ಬ ಪ್ರತಿಭಾನ್ವಿತ, ಒಬ್ಬ ಮೇರು ವ್ಯಕ್ತಿತ್ವದ ಈ